ಯತ್ನಾಳ್ದು ಭಿನ್ನರ ಬಣ ಅಲ್ಲ, ಕಾಂಗ್ರೆಸ್ ಏಜೆಂಟ್ ಟೀಮ್ ಅಂತ ಹೇಳಿ ಇಲ್ಲಿ ರೇಣುಕಾಚಾರ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯತ್ನಾಳ್ದು ಭಿನ್ನರ ಬಣ ಅಲ್ಲ, ಕಾಂಗ್ರೆಸ್ ಏಜೆಂಟ್ ಟೀಮ್. ಇವರಿಗೆಲ್ಲ ಬಿಎಸ್ವೈ ಬಗ್ಗೆ ಮಾತನಾಡುವಂತಹ ಯೋಗ್ಯತೆಯೇ ಇಲ್ಲ. ಟಿಪ್ಪು ಡ್ರೆಸ್ ಹಾಕಿ ಇಫ್ತಿಯಾರ್ ಕೂಟ ಮಾಡಿದ್ರಿ ಅಂತ ಹೇಳಿ ರೇಣುಕಾಚಾರ್ಯ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಬಣದ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯತ್ನಾಳ್ದು ಭಿನ್ನರ ಬಣ ಅಲ್ಲ, ಕಾಂಗ್ರೆಸ್ನ ಏಜೆಂಟ್ ಟೀಮ್. ಇವರಿಗೆಲ್ಲ ಬಿಎಸ್ವೈ ಬಗ್ಗೆ ಮಾತನಾಡ್ತಕ್ಕಂತಹ ಯೋಗ್ಯತೆ ಇಲ್ಲ. ಅಂದ್ರೆ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟದ ಕುರಿತು ರೇಣುಕಾಚಾರ್ಯ ಇಲ್ಲಿ ಯತ್ನಾಳ್ ಬಣದ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪ ಬಗ್ಗೆ ಮಾತನಾಡ್ತಕ್ಕಂತಹ ಯೋಗ್ಯತೆಯೇ ಇಲ್ಲ ನಿಮ್ಗೆ. ಟಿಪ್ಪು ಡ್ರೆಸ್ ಹಾಕಿ ಇಫ್ತಿಯಾರ್ ಕೂಟ ಮಾಡಿದ್ರಿ. ಯತ್ನಾಳ್ ಬಣದ ವಿರುದ್ಧ ರೇಣುಕಾಚಾರ್ಯ ಈ ರೀತಿಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಯತ್ನಾಳ್ ಬಣದ ವಿರುದ್ಧ ರೇಣುಕಾಚಾರ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ವಪಕ್ಷದಲ್ಲೇ ನಡೀತಾ ಇರುವಂತಹ ಬಣ ಬಡಿದಾಟ ಇದು. ಇನ್ನು ಈ ಕುರಿತಂತೆ ನೀನು 1 ಹೆಜ್ಜೆಯನ್ನ ಇಟ್ರೆ ನಾನು 10 ಹೆಜ್ಜೆಯನ್ನ ಮುಂದಿಡ್ತೀನಿ. ನಿಮ್ಮ ಮನೆಗೆ ಪಿಕ್ ಪಾಕೆಟ್ ಮಾಡೋಕೆ ಬಂದಿದ್ನಾ ನಾನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಉತ್ತರ ಕರ್ನಾಟಕ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀಯಾ? ಯತ್ನಾಳ್ 420 ಅಂತ ಹೇಳಿ ರೇಣುಕಾಚಾರ್ಯ ಇಲ್ಲಿ ಕಿಡಿಕಾರಿದ್ದಾರೆ. ಯತ್ನಾಳ ಬಣದ ವಿರುದ್ಧ ರೇಣುಕಾಚಾರ್ಯ ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವ ಸಂದರ್ಭದಲ್ಲಿ ಇವರಿಗೆ ದಿಲ್ಲಿ 3-4 ಸರಿ ಹೋದ್ರು, ಭೇಟಿ ಕೊಟ್ರ, ಭೇಟಿ ಮಾಡೋಕ್ಕಾಗಲಿಲ್ಲ, ಸಮಯನೂ ಕೊಳ್ಳಿಲ್ಲ. 5 ಬಾರಿ ಭೇಟಿ ಮಾಡಿದ್ರು, ಹೋದ್ರು ಡೆಲ್ಲಿಗೆ, ಸಮಯನೂ ಕೊಳ್ಳ, ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಬಂದ್ರು. ಇವತ್ತು ನನ್ನ ಬಗ್ಗೆ ಒಬ್ಬ ಮಹಾನ್ ನಾಯಕ ಅಗ್ರಮ ಇಂಡೈರೆಕ್ಟ್ ಮಾಧ್ಯಮ ಕೇಳ್ತದ್ರಿ, ಇಂಡೈರೆಕ್ಟ್ ಮಾತಾಡಿ ನಿನ್ನ ಪಿಕ್ ಪ್ಯಾಕೆಟ್ ಮಾಡಕ್ ಬಂದೆ, ನಿನ್ನ ಮನೆಗೆ ಪಿಕ್ ಪ್ಯಾಕೆಟ್ ಮಾಡೋರು. ಮತ್ತು ಮೀಸಲಾತಿ, ಯಾವ ಮೀಸಲಾತಿ ಹೇಳ್ಬೇಕಲ್ಲ. ಪರಿಶಿಷ್ಟ ಜಾತಿ ಪಂಗಡ ಜನ ನನ್ನ ಜೊತೆಗದರೆ, ನಾನು ಅವ್ರ ಜೊತೆಗದೀನಿ. ನಿನ್ನ ಮುಖವಾಡ ಗೊತ್ತಿಲ್ವಾ? ಹಿಂದೂ ಹುಲಿ ಅಂತಿ, ಇನ್ನೊಂದು ಅಯೋಗ್ಯರು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ನೀನು 420 ನೀನು ನಮಕ್ಕರಾಮ್. ನೀನು 1 ಹೆಜ್ಜೆ ಮುಂದಿಟ್ರೆ 10 ಹೆಜ್ಜೆ ಮುಂದಿಡ್ತೀನಿ ನಾನು. ನನ್ನ ಬಗ್ಗೆ ಅಗ್ರಹ ಮಾತಾಡ್ತೀಯ? ಹಿಂದೂ ಹುಲಿ ಅಂತೇಳಿ ಟಿಪ್ಪು ಜಯಂತಿ, ಟಿಪ್ಪು ಅವತಾರ ದಾಳಿ, ಅದೆಂತ ಊಟ, ಇಫ್ತಿಯಾರ್ ಕೂಟ ಮಾಡಿಸ್ಲಿಲ್ವಾ? ನಮ್ಮ ಹತ್ರ ಅದಾವೆಲ್ಲ ದಾಖಲೆ. ಉತ್ತರ ಕರ್ನಾಟಕ ಏನು ಕೊಡುಗೆ ನಿಂದು? ಉತ್ತರ ಕರ್ನಾಟಕ ಅಂತಿ. ಇನ್ನೊಂದ್ಸರಿ ಪಂಚಮಶಾಲಿ ಸಮುದಾಯ ಬಗ್ಗೆ ನನಗೆ ಗೌರವ ಇದೆ. ಪಂಚಮಶಾಲಿ ಸಮುದಾಯ ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಟ್ಟಿದೆ. 2 ಜನ ಶ್ರೀಗಳ ನೇತೃತ್ವ ಪಾದಯಾತ್ರೆ ನಾನು ಹೋಗಿದ್ವಿ. ವೀರಶೈವ ಎಲ್ಲ ಉಪಪಂಗಡಗಳಿಗೆ ಕೇಂದ್ರದ ಓಬಿಸಿ ಕೊಡಬೇಕಂತೇಳಿ ಯಡಿಯೂರಪ್ಪನವರ ಕ್ಯಾಬಿನೆಟ್ ಅಡಿಷನಲ್ ಅಜೆಂಡಾ ತಂದಾಗ ಯಾವ್ದೋ ಕಾರಣಕ್ಕೆ ರದ್ದಾಯ್ತು. ಅವತ್ತೆಲ್ಲಿ ಹೋಗಿದ್ದೆ? ವೀರಶೈವ ಲಿಂಗಾಯತರ ಪರ ಓಬಿಸಿ ಕೊಡ್ಸಕ್ ನಿನ್ ಧ್ವನಿ ಎಲ್ಲೋಗಿತ್ತು? ಅವತ್ತ್ಯಾಕಪ್ಪ ಮಾತಾಡಲಿಲ್ಲ? ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ, ವೀರಶೈವ ಲಿಂಗಾಯತ ಒಳಪಂಗಡಗಳು ಪಂಚಮಶಾಲಿ ಸಮುದಾಯ ಒಳಗೊಂಡಂತೆ ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟರು. ಯಡಿಯೂರಪ್ಪ ಮಾಸ್ ಲೀಡರ್, ಜಾತ್ಯತೀತ ನಾಯಕ, ಪ್ರಶ್ನಾತೀತ ನಾಯಕ. ಯಾವ ಸಂದರ್ಭದಲ್ಲಿ ಇವರಿಗೆ ದಿಲ್ಲಿ 3-4 ಸರಿ ಹೋದ್ರು, ಭೇಟಿ ಕೊಟ್ರ, ಭೇಟಿ ಮಾಡೋಕ್ಕಾಗಲಿಲ್ಲ, ಸಮಯನೂ ಕೊಳ್ಳಿಲ್ಲ. 5 ಬಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.